ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಓಕೆ, ಇನ್ನ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡು ಚಿತ್ರಕ್ಕೆ ಬಹಳಷ್ಟು ಸಪೋರ್ಟಿವ್ ಆಗಿ ನಿಂತಿರುವಂತ ನಿಮ್ಮೆಲ್ಲರ ನೆಚ್ಚಿನ ಫ್ಯಾಮಿಲಿ ಸ್ಟಾರ್ 80ರ ದಶಕದಿಂದ ಹಿಡಿದು ಇಲ್ಲಿಯವರೆಗೂ ನಮ್ಮನ್ನ ತೆರೆ ಮೇಲೆ ರಂಜಿಸ್ತಾ ಇರುವಂತ ಅಭಿಜಿತ್ ಸರ್ ಅವರನ್ನ ಬರ್ಮಾಡ್ಕೊಳ್ಳೋಣ. ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ದೈವ ಭಕ್ತರಿಗೆ ಚಂದ ಅರಳಿಕಟ್ಟೆ, ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಕ್ಕೆ ಚಂದ ಅಡವಿಕಟ್ಟೆ. ಈ ಒಂದು ಸುಂದರ ಸಂಜೆಯ ಅಡವಿಕಟ್ಟೆ ಟ್ರೈಲರ್ ಸಮಾರಂಭಕ್ಕೆ ಬಹಳ ಪ್ರೀತಿಯಿಂದ ಆಶೀರ್ವಾದ ಮಾಡೋದಕ್ಕೆ ಬಂದಿರತಕ್ಕಂತ ನಿಮ್ಮೆಲ್ಲರ ನೆಚ್ಚಿನ ಜನನಾಯಕರು, ಸಂಸದರು ಆಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಸಾಹೇಬರಿಗೆ ಮೊದಲು ನನ್ನ ಪರವಾಗಿ ಹಾಗೂ ತಂಡದ ಪರವಾಗಿ ಆತ್ಮೀಯ ಸ್ವಾಗತ ಬಯಸ್ತೇನೆ. ಹಾಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬರಬೇಕಾಗಿತ್ತು. ವೆದರ್ ಪ್ರಾಬ್ಲಮ್ ಆಗಿ ಅವ್ರ ಫ್ಲೈಟ್ ಡಿಲೇ ಆಗ್ತಾ ಇದೆ. ಹಾಗಾಗಿ ಅವರ ಹೃದಯಪೂರ್ವಕ ವಿಶ್ವಾಸನ ತಮ್ಮನ ಹತ್ರ ಕಳಿಸ್ಕೊಟ್ಟಿದ್ದಾರೆ, ನಮಗೆ ಬಂದಿದೆ. ಇಲ್ಲಿಂದ ನಮ್ಮ ತಂಡದ ಪರವಾಗಿ ಅವರಿಗೆ ಆತ್ಮೀಯ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಈಗ ಜೊತೆ ಇನ್ನೊಬ್ರು ಜನಪ್ರಿಯ ಶಾಸಕರು ಬರಬೇಕಾಗಿತ್ತು, ಮೋಸ್ಟ್ಲಿ ಬರಬಹುದು ಅನ್ಕೋತೀನಿ. ಈ ಅಡವಿಕಟ್ಟೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲ ಗಣ್ಯರಿಗೂ ಹಾಗೆ ಸ್ನೇಹಿತರಿಗೂ ಮಾಧ್ಯಮದವರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ನಾನು ಮಾತಾಡೋದಕ್ಕಿಂತ ಹೆಚ್ಚಾಗಿ ನಿರ್ಮಾಪಕರು, ನಿರ್ದೇಶಕರು ಮಾತಾಡ್ಬೇಕು. ನಾನು ಇದರಲ್ಲಿ ಒಂದು ಪಾತ್ರ ಮಾಡಿದೀನಿ ಅಷ್ಟೇ, ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ನನ್ನ ಮಟ್ಟಿಗೆ ಚೆನ್ನಾಗಿದೆ, ನೀವು ನೋಡಿ ಹೇಳ್ಬೇಕಷ್ಟೇ. ಇನ್ನು ಸಿನಿಮಾ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಕಷ್ಟಪಟ್ಟು ಮಾಡಿದ್ದಾರೆ. ಅಲ್ಟಿಮೇಟ್ ಆಡಿಯನ್ಸ್ ಅವ್ರು ಹೇಳ್ಬೇಕು, ನೀವು ಮೆಚ್ಚಬೇಕು. ಈ ಸಿನಿಮಾನ ಕಂಪ್ಲೀಟ್ ಆದ್ಮೇಲೆ ಫೈನಲ್ ಸ್ಟೇಜ್ ಡಿಸ್ಟ್ರಿಬ್ಯೂಷನ್ ನಮ್ಮ ಆತ್ಮೀಯರು, ಪ್ರೆಸೆಂಟ್ ಯಶಸ್ವಿ ವಿತರಕರಲ್ಲಿ ಒಬ್ಬರಾದಂತ ಶ್ರೀಧರ್ ಕೃಪಾ ಕಂಬೈನ್ಸ್, ನಮ್ಮ ಶ್ರೀಧರ್ ಅವರು ಹಾಗೂ ಬಸವರಾಜ್ ಅವರು ಬಂದು ಮಾತಾಡ್ತಾರೆ. ಅವರು ಕೈ ಜೋಡಿಸಿ ಈ ಸಿನಿಮಾನ ಮಾಡೋಣ ಸರ್, ರಿಲೀಸ್ ಮಾಡೋಣ ಹೇಳಿ ವಿಶಾಲ ಕರ್ನಾಟಕ ಹಂಚಿಕೆದಾರರಾಗಿದ್ದಾರೆ. ಅವರು ಕೂಡ ಧನ್ಯವಾದಗಳು. ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ. ಈ ಸಿನಿಮಾಕ್ಕೆ ಬಹಳ ದೊಡ್ಡ ವಿಶೇಷ ಏನಪ್ಪಾ ಅಂತಂದ್ರೆ ಇವತ್ತಿನ ಟ್ರೈಲರ್ ಲಾಂಚ್. ಈ ಕಾರ್ಯಕ್ರಮಕ್ಕೆ ನಂಗೆಲ್ಲೋ ಒಂದ್ ಕಡೆ ಸುರೇಶ್ ಸಾಹೇಬ್ ಲೇಟ್ ಆಗ್ಬಿಡ್ತಾರೇನೋ ಅಂತ ಅನ್ಸಿತ್ತು. ರೈಟ್ ಟೈಮ್ ಬಂದ್ರು ಅವರು. ಹಾಗಾಗಿ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇನ್ನು ಹೆಚ್ಚಿಗೆ ನಾನು ಮಾತಾಡೋದಕ್ಕಿಂತ ಅವ್ರು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಮತ್ತೊಮ್ಮೆ ಎಲ್ಲರ ಪರವಾಗಿ, ತಂಡದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ನಿಮಗೆ. ಈಗ ನಾನೇ ನಿಮ್ಮನ್ನ ಕರಿತೀನಿ, ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ನೀವು. ಓಕೆ, ಇನ್ನ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡು ಚಿತ್ರಕ್ಕೆ ಬಹಳಷ್ಟು ಸಪೋರ್ಟಿವ್ ಆಗಿ ನಿಂತಿರುವಂತ ನಿಮ್ಮೆಲ್ಲರ ನೆಚ್ಚಿನ ಫ್ಯಾಮಿಲಿ ಸ್ಟಾರ್ 80ರ ದಶಕದಿಂದ ಹಿಡಿದು ಇಲ್ಲಿಯವರೆಗೂ ನಮ್ಮನ್ನ ತೆರೆ ಮೇಲೆ ರಂಜಿಸ್ತಾ ಇರುವಂತ ಅಭಿಜಿತ್ ಸರ್ ಅವರನ್ನ ಬರ್ಮಾಡ್ಕೊಳ್ಳೋಣ. ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ದೈವ ಭಕ್ತರಿಗೆ ಚಂದ ಅರಳಿಕಟ್ಟೆ, ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಕ್ಕೆ ಚಂದ ಅಡವಿಕಟ್ಟೆ. ಈ ಒಂದು ಸುಂದರ ಸಂಜೆಯ ಅಡವಿಕಟ್ಟೆ ಟ್ರೈಲರ್ ಸಮಾರಂಭಕ್ಕೆ ಬಹಳ ಪ್ರೀತಿಯಿಂದ ಆಶೀರ್ವಾದ ಮಾಡೋದಕ್ಕೆ ಬಂದಿರತಕ್ಕಂತ ನಿಮ್ಮೆಲ್ಲರ ನೆಚ್ಚಿನ ಜನನಾಯಕರು, ಸಂಸದರು ಆಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಸಾಹೇಬರಿಗೆ ಮೊದಲು ನನ್ನ ಪರವಾಗಿ ಹಾಗೂ ತಂಡದ ಪರವಾಗಿ ಆತ್ಮೀಯ ಸ್ವಾಗತ ಬಯಸ್ತೇನೆ. ಹಾಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬರಬೇಕಾಗಿತ್ತು. ವೆದರ್ ಪ್ರಾಬ್ಲಮ್ ಆಗಿ ಅವ್ರ ಫ್ಲೈಟ್ ಡಿಲೇ ಆಗ್ತಾ ಇದೆ. ಹಾಗಾಗಿ ಅವರ ಹೃದಯಪೂರ್ವಕ ವಿಶ್ವಾಸನ ತಮ್ಮನ ಹತ್ರ ಕಳಿಸ್ಕೊಟ್ಟಿದ್ದಾರೆ, ನಮಗೆ ಬಂದಿದೆ. ಇಲ್ಲಿಂದ ನಮ್ಮ ತಂಡದ ಪರವಾಗಿ ಅವರಿಗೆ ಆತ್ಮೀಯ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಈಗ ಜೊತೆ ಇನ್ನೊಬ್ರು ಜನಪ್ರಿಯ ಶಾಸಕರು ಬರಬೇಕಾಗಿತ್ತು, ಮೋಸ್ಟ್ಲಿ ಬರಬಹುದು ಅನ್ಕೋತೀನಿ. ಈ ಅಡವಿಕಟ್ಟೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲ ಗಣ್ಯರಿಗೂ ಹಾಗೆ ಸ್ನೇಹಿತರಿಗೂ ಮಾಧ್ಯಮದವರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ನಾನು ಮಾತಾಡೋದಕ್ಕಿಂತ ಹೆಚ್ಚಾಗಿ ನಿರ್ಮಾಪಕರು, ನಿರ್ದೇಶಕರು ಮಾತಾಡ್ಬೇಕು. ನಾನು ಇದರಲ್ಲಿ ಒಂದು ಪಾತ್ರ ಮಾಡಿದೀನಿ ಅಷ್ಟೇ, ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ನನ್ನ ಮಟ್ಟಿಗೆ ಚೆನ್ನಾಗಿದೆ, ನೀವು ನೋಡಿ ಹೇಳ್ಬೇಕಷ್ಟೇ. ಇನ್ನು ಸಿನಿಮಾ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಕಷ್ಟಪಟ್ಟು ಮಾಡಿದ್ದಾರೆ. ಅಲ್ಟಿಮೇಟ್ ಆಡಿಯನ್ಸ್ ಅವ್ರು ಹೇಳ್ಬೇಕು, ನೀವು ಮೆಚ್ಚಬೇಕು.
ಈ ಸಿನಿಮಾನ ಕಂಪ್ಲೀಟ್ ಆದ್ಮೇಲೆ ಫೈನಲ್ ಸ್ಟೇಜ್ ಡಿಸ್ಟ್ರಿಬ್ಯೂಷನ್ ನಮ್ಮ ಆತ್ಮೀಯರು ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಪ್ರೆಸೆಂಟ್ ಯಶಸ್ವಿ ವಿತರಕರಲ್ಲಿ ಒಬ್ಬರಾದಂತ ಶ್ರೀಧರ್ ಕೃಪಾ ಕಂಬೈನ್ಸ್, ನಮ್ಮ ಶ್ರೀಧರ್ ಅವರು ಹಾಗೂ ಬಸವರಾಜ್ ಅವರು ಬಂದು ಮಾತಾಡ್ತಾರೆ. ಅವರು ಕೈ ಜೋಡಿಸಿ ಈ ಸಿನಿಮಾ ಮಾಡೋಣ ಸರ್, ರಿಲೀಸ್ ಮಾಡೋಣ ಹೇಳಿ ವಿಶಾಲ ಕರ್ನಾಟಕ ಹಂಚಿಕೆದಾರರಾಗಿದ್ದಾರೆ. ಅವರು ಕೂಡ ಧನ್ಯವಾದಗಳು. ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ. ಈ ಸಿನಿಮಾಕ್ಕೆ ಬಹಳ ದೊಡ್ಡ ವಿಶೇಷ ಏನಪ್ಪಾ ಅಂತಂದ್ರೆ ಇವತ್ತಿನ ಟ್ರೈಲರ್ ಲಾಂಚ್. ಈ ಕಾರ್ಯಕ್ರಮಕ್ಕೆ ನಂಗೆಲ್ಲೋ ಒಂದ್ ಕಡೆ ಸುರೇಶ್ ಸಾಹೇಬ್ ಲೇಟ್ ಆಗ್ಬಿಡ್ತಾರೇನೋ ಅಂತ ಅನ್ಸಿತ್ತು. ರೈಟ್ ಟೈಮ್ ಬಂದ್ರು ಅವರು. ಹಾಗಾಗಿ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇನ್ನು ಹೆಚ್ಚಿಗೆ ನಾನು ಮಾತಾಡೋದಕ್ಕಿಂತ ಅವ್ರು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಮತ್ತೊಮ್ಮೆ ಎಲ್ಲರ ಪರವಾಗಿ, ತಂಡದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ನಿಮಗೆ. ಈಗ ನಾನೇ ನಿಮ್ಮನ್ನ ಕರಿತೀನಿ, ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ನೀವು.